ಹಾಯ್ ಗೈಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ನಮ್ SSLC ಹುಡುಗರು ಎಕ್ಸಾಮ್ ಬರ್ದು ಏನೋ ರಿಸಲ್ಟ್ಗೋಸ್ಕರ ಕಾಯ್ಕೊಂಡ್ ಕೂತಿದ್ರು. ಅದಕ್ಕೆ ಒಂದು ದೊಡ್ಡ ಟೆನ್ಷನ್ ಮಾಡ್ಕೊಂಡು ಅಯ್ಯೋ ರಿಸಲ್ಟ್ ಯಾವಾಗ ಬರುತ್ತೋ ಏನೋ ಅಂತ ಟೆನ್ಷನ್ ಆಗಿದ್ರು. ಆದ್ರೆ ಸೊ ಎಕ್ಸಾಮ್ ಬರಿಬೇಕಾದ್ರೆ ನಮ್ಮ ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ರು, ರೂಲ್ಸ್ ಚೇಂಜ್ ಮಾಡಿದ್ರು. ಏನಂತ ಥರ್ಡ್ ಸಬ್ಜೆಕ್ಟ್ ಅಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟಿಗೆ ನಾವು ಗ್ರೇಡಿಂಗ್ ಕೊಡ್ತೀವಿ ಅಂತ. ಸೊ ಇವಾಗ ಎಕ್ಸಾಮ್ ಮುಗಿದ್ಮೇಲೆ ಇನ್ನೂ ಒಂದು ರೂಲ್ಸ್ ಚೇಂಜ್ ಮಾಡ್ತವ್ರೆ. ಏನಂತ ಅಂದ್ರೆ ಇವಾಗ ಗ್ರೇಡಿಂಗ್ ಅನ್ನೋದೇ ಇರೋದಿಲ್ಲ ಅನ್ನೋ ತರ ಅವ್ರು ಹೇಳಿದ್ದಾರೆ. ಅಲ್ವಾ? ಅಲ್ಲ, ಸ್ಟೂಡೆಂಟ್ ಎಕ್ಸಾಮ್ ಬರಿತಿರ್ಬೇಕಾದ್ರೆ ರೂಲ್ಸ್ ಚೇಂಜ್ ಮಾಡೋದು, ಎಕ್ಸಾಮ್ ಆದ್ಮೇಲೆ ಇನ್ನೊಂದು ರೂಲ್ಸ್ ಚೇಂಜ್ ಮಾಡೋದು, ಇದೇನ್ IPL ಆಕ್ಷನ್? SSLC ಎಕ್ಸಾಮ್ ಇದು. ಸೊ ಮೊದ್ಲಿಗೆ ಏನ್ ಹೇಳ್ತಾರೆ, ಓ ಹಿಂದಿ ಸಬ್ಜೆಕ್ಟ್, ಸಂಸ್ಕೃತ ಸಬ್ಜೆಕ್ಟ್ ಅಂದ್ರೆ ಜನರಲ್ ಆಗಿ ಹೇಳ್ಬೇಕಂದ್ರೆ ತೃತೀಯ ಭಾಷೆ. ಸೊ ಇದನ್ನ ಕನ್ಸಿಡರ್ ಮಾಡಲ್ಲ. ಸೊ ಟೋಟಲ್ ಮಾರ್ಕ್ಸ್ ಬಂದು 525 ಮಾರ್ಕ್ಸ್ ಅಂತೆ ಅಂತ ಅವಾಗ ರೂಲ್ಸ್ ಹೇಳಿದ್ರು. ಸೊ ನಮ್ ಸ್ಟೂಡೆಂಟ್ಸು ಇದನ್ನೇ ಇಟ್ಕೊಂಡು ಏನಂತ ಅಂದ್ರು ಅಂದ್ರೆ, ಬಿಡು ಕನ್ಸಿಡರ್ ಮಾಡಲ್ವಂತೆ, ಇನ್ನೇನು ಪಾಪ ಅವ್ರು ವರ್ಷ ಪೂರ್ತಿ ಅವ್ರು ಓದಿದ್ರು. ಓಕೆನಾ? ವರ್ಷ ಪೂರ್ತಿ ಓದಿ ಕಷ್ಟಪಟ್ಟೆಲ್ಲ ಓದಿದ್ರುನು ಕೂಡ ಇವ್ರು ಲಾಸ್ಟ್ ಮೊಮೆಂಟ್ ಅಲ್ಲಿ ಈ ತರ ಅವರು ಏನು ರೂಲ್ಸ್ ನ ಚೇಂಜ್ ಮಾಡಿದಾಗ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಆದವರು ಅವ್ರ ಮೈಂಡ್‌ಗಳು ಚೇಂಜ್ ಆಗತ್ತೆ. ಬಿಡು, ನಾಳೆ ಎಕ್ಸಾಮ್ ಅಲ್ವಾ, ಏನೋ ಒಂದ್ ಆಗುತ್ತೆ. ಹೆಂಗಿದ್ರು ಕನ್ಸಿಡರ್ ಮಾಡಲ್ಲ ಮಾರ್ಕ್ಸ್‌ನ, ಓದಾದ್ರು ಎಂತ? ಸೊ ಅಂತ ಹೇಳ್ಬಿಟ್ಟು ಅವರು ಹಂಗೆ ಬೇಕಾಬಿಟ್ಟಿನೇ ಓದಿದ್ರು. ಸೊ ಇವಾಗ ಸ್ಟೂಡೆಂಟ್ಸ್‌ನ ಏನ್ ಅನ್ಕೊಂಡಿದಾರೆ ಅಂತ ನನಗ್ ಗೊತ್ತಿಲ್ಲ. ಸರಿ ಬಿಡಿ, ಓಕೆ. ಮಾರ್ಕ್ಸು ಏನೋ ಒಂದು ಅಂತ ಅವ್ರು ಹೋಗಿ ಏನೋ ಹಂಗೆ ಹೋಗ್ ಬರ್ಕೊಂಡ್ರು. ಇವಾಗ ಸಡನ್ ಆಗಿ ಹೈಕೋರ್ಟ್ ಎಂಟ್ರಿ ಕೊಟ್ಬಿಡ್ತು. ಟೋಟಲ್ ಮಾರ್ಕ್ಸು 625ಗೆ ಅಂತ ಬಂದು ಇವಾಗ ಹೇಳ್ತಿದ್ದಾರೆ. ಹೆಂಗೆ ಅಂದ್ರೆ, ಯಪ್ಪಾ ಇವಾಗ 525 ಎಲ್ಲೋಯ್ತು? ಮೊದ್ಲು ಅವರಿಗೆ ಇಲ್ಲಿ ನಿನ್ನೆ ತನಕ ಥರ್ಡ್ ಲ್ಯಾಂಗ್ವೇಜ್ ಬೇಡ ಆಗಿತ್ತು. ಸೊ ಇವಾಗ ಸಡನ್ ಆಗಿ ಥರ್ಡ್ ಲ್ಯಾಂಗ್ವೇಜ್ ಬೇಕಂತ ಅವರಿಗೆ. ಸೊ ಈ ಸ್ಟೂಡೆಂಟ್ಸ್ ಫೀಲಿಂಗ್ಸ್ ಗೊತ್ತಾ ಅವರಿಗೆ? ಸ್ಟೂಡೆಂಟ್ಸ್ ಫೀಲಿಂಗ್ಸ್ ಅರ್ಥ ಆಗ್ತಿದೆ. ಫಸ್ಟ್ ಆಫ್ ಆಲ್ ರಿಸಲ್ಟ್ ಹೆಂಗಾಗುತ್ತೆ ಅನ್ನೋದೇ ಅವ್ರಿಗೆ ಟೆನ್ಷನ್ ಇರುತ್ತೆ. ಅದ್ರಲ್ಲಿ ರೂಲ್ಸ್ ಅಪ್ಡೇಟ್ ಬೇರೆ. ಆಲ್ರೆಡಿ ಎಕ್ಸಾಮ್ ಟೆನ್ಷನು, ಫ್ಯೂಚರ್ ಟೆನ್ಷನು, ರಿಸಲ್ಟ್ ಟೆನ್ಷನ್, ಅದ್ರ ಮಧ್ಯೆ ಈ ಸರ್ಕಾರದ ರೂಲ್ಸ್ ಅಪ್ಡೇಟ್ ಬೇರೆ. ಸೊ ಇವ್ರು ರೂಲ್ಸ್ ಅಪ್ಡೇಟ್ ಮಾಡೋದು ಸಾಕು, ನಮ್ ಸ್ಟೂಡೆಂಟ್ಸ್ ಫೀಲಿಂಗ್ಸ್‌ನು ಕೂಡ ಸ್ಟೂಡೆಂಟ್ಸ್ ಹಾರ್ಟ್ ಬೀಟ್ ಕೂಡ ಜಾಸ್ತಿ ಮಾಡೋದು ಸಾಕು ಇವ್ರು. ಸೊ ನಿಜ ಹೇಳ್ಬೇಕಂದ್ರೆ ಸ್ಟೂಡೆಂಟ್ಸ್ ಜೊತೆ ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ತಿದಾರಾ? ಹೆಂಗೆ? ಎಂತ? ಸೊ ಆಕ್ಚುಲಿ ಆಬ್ವಿಯಸ್ಲಿ ಇವಾಗ ನಾಳೆ ಎಕ್ಸಾಮ್ ಇರುತ್ತೆ ಅಂದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಮೈಂಡ್ ಚೇಂಜ್ ಆಗುತ್ತೆ. ರೂಲ್ಸ್ ಈ ತರ ಬಂತು ಅಂದ್ರೆ ಕೆಲವೊಬ್ರಿಗೆ ಖುಷಿ ಆಗುತ್ತೆ, ಕೆಲವೊಬ್ರಿಗೆ ಯಾಕೆ ಈ ತರ ಮಾಡಿದ್ರು ಅಂತ ಅನ್ಸುತ್ತೆ. ಕೆಲವೊಬ್ರು ಅಷ್ಟು ವರ್ಷ ಪೂರ್ತಿ ಓದಿದ್ವಿ, ಬಟ್ ಇವಾಗ ಹಿಂಗ್ ಅನ್ಬಿಟ್ರಲ್ಲ ಅಂತ ಅವಾಗ ಫೀಲ್ ಆಗ್ತಿದ್ರು. ಸೊ ಆಮೇಲೆ ಇವಾಗ ಅವರು ಹಂಗೆ ಬೇಕಾಬಿಟ್ಟಿ ಓದ್ಕೊಂಡೋಗಿ ಇವತ್ತು ಏನಂತಾರೆ, ಈ ತರ ರೂಲ್ಸ್ ಚೇಂಜ್ ಮಾಡಿದಾಗ ಅವ್ರಿಗೂ ಏನೋ ಒಂಥರ ಫೀಲ್ ಆಗ್ತಿರುತ್ತೆ. ಅವ್ರು ರೂಲ್ಸ್ ಚೇಂಜ್ ಮಾಡೋದಿರ್ಲಿ, ಮಾರ್ಕ್ಸ್ ಮಾತ್ರ ಅಲ್ಲ, ನಮ್ ಕಾನ್ಫಿಡೆನ್ಸ್ ಕೂಡ ಚೇಂಜ್ ಆಗೋಗ್ಬಿಡುತ್ತೆ ಅದ್ರಲ್ಲಿ. ಸೊ ಇವಾಗ ನಮ್ SSLC ಮಕ್ಳುದು ಹೆಂಗಿದೆ ಅಂದ್ರೆ, ಅವ್ರ ಸಿಚುವೇಶನ್ ಕ್ಯಾಲ್ಕುಲೇಟರ್ ಇಟ್ಕೊಂಡು ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಸೊ ಡೈಲಿ ಇವ್ರ ಸರ್ಕಾರದ ನೋಟಿಫಿಕೇಶನ್ ಹಿಡ್ಕೊಂಡು ಏನೇನ್ ರೂಲ್ಸ್ ಚೇಂಜ್ ಮಾಡ್ತಾರೋ, ಈ ಮೊನ್ನೆ ನೋಡಿದ್ರೆ 525, ಇವತ್ ನೋಡಿದ್ರೆ 625, ನೆಕ್ಸ್ಟ್ ಇನ್ನ ಏನ್ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ. ಸೊ ನೋಡೋಣ, ಇದೇ ತರ ಏನಾದ್ರು ಇನ್ನ ಎಷ್ಟು ದಿವಸ ಮಾಡ್ತಾರೆ ಅಂತ. ನಮಗ್ ಗೊತ್ತು ಆಲ್ರೆಡಿ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ. ಸೊ ಯಾವ್ದೇ ಕಾರಣಕ್ಕೂ ಟೆನ್ಷನ್ ಆಗಕ್ ಹೋಗ್ಬೇಡಿ. ಈ ತರ ಕೇಸಲ್ಲಿ ಇವಾಗ ಏನೋ ಈ ತರ ಸಡನ್ ಆಗಿ ಚೇಂಜ್ ಮಾಡಿರೋದ್ರಿಂದ ಮೋಸ್ಟ್ಲಿ ಇವಾಗ ಅದೇ ಸಬ್ಜೆಕ್ಟ್‌ಗೆ ಅವರು ಲಿಬ್ರಲ್ ಆಗಿ ಕರೆಕ್ಷನ್ ಮಾಡಿದ್ರು ಮಾಡ್ಬೋದು. ಆ ತರನೂ ಮಾಡ್ಬೋದು. ಓಕೆ, ನಮ್ದೇ ತಪ್ಪು ಅಂತ ಹೇಳ್ಬಿಟ್ಟು ಆಮ್, ಅವ್ರು ಮಾಡಿದ್ರು ಮಾಡ್ಬೋದು. ಆಕ್ಚುಲಿ ರೂಲ್ಸ್‌ನ ತರದು ತಪ್ಪಲ್ಲ. ಏನಂದ್ರೆ ಎಕ್ಸಾಮ್‌ಕಿನ್ನ ಮುಂಚೆ ಒಂದ್ 2 ದಿವಸ ಐತೆ ಅಂದಾಗ ಅವಾಗ ರೂಲ್ಸ್ ತರೋದ್ ತಪ್ಪು. ಎಕ್ಸಾಮ್ ಆದ್ಮೇಲೆ ಅಕಸ್ಮಾತ್ ರೂಲ್ಸ್ ಹೇಳಿದಿದ್ರೆ ಸೊ ಎಲ್ಲಾ ಸ್ಟೂಡೆಂಟ್ಸು ಸುಮ್ನೆ ಅವ್ರ ಪಾಡಿಗೆ ಅವ್ರು ಓದ್ಕೊಂಡ್ ಹೋಗಿ ಎಕ್ಸಾಮ್ ಬರ್ದಿರೋರು. ಈ ತರ ಏನಕ್ ಚೇಂಜ್ ಮಾಡ್ತಾರೋ ಏನೋ ನನಗ್ ಗೊತ್ತಿಲ್ಲ. ಸೊ ಒಟ್ನಲ್ಲಿ ಏನು ತಲೆ ಕೆಡ್ಸ್ಕೊಳ್ಬೇಡಿ. ಆರಾಮಾಗಿರಿ. ಸೊ ರಿಸಲ್ಟ್ ಬಂದಾಗ ನಾವ್ ಅಪ್ಡೇಟ್ ಮಾಡ್ತೀವಿ. ನಮ್ ವಾಟ್ಸ್‌ಆಪ್ ಚಾನಲ್ ಕೂಡ ಇದೆ. ಅಲ್ಲೂ ಫಾಲೋ ಮಾಡ್ಕೊಳ್ಳಿ. ಮತ್ತೆ ನಮ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅಂತ ಹೇಳ್ತಾ. So thank you so much.